ಪ್ರಜ್ವಲ್ ಅವ್ರಿಗೆ ನಂಗೆ ಚಿಕ್ಕಮ್ಮ ಆಗಬೇಕು ಸರ್. ಇಲ್ಲ, ಈ ಘಟನೆ ಆದಮೇಲೆ ಕೆಲವರು ಪೊಲೀಸರು ಸಸ್ಪೆಂಡ್ ಮಾಡಿದ್ದಾರೆ. ಘಟನೆ ಬಗ್ಗೆ ಈಗ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ? ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿ ಏನೂ ಯೂಸ್ ಇಲ್ಲ ಸರ್. ಇದು ಗೌರ್ಮೆಂಟ್ ಮಾಡಿರೋ ಮಿಸ್ಟೇಕು. ಅವರು ಸರಿಯಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಪ್ರಿಕಾಷನ್ಸ್ ಎಲ್ಲ ತಗೊಂಡು ಮತ್ತೆ ಅವರು ಎಲ್ಲ ಆರ್ಗನೈಸ್ ಮಾಡಬೇಕಿತ್ತು. ಅವ್ರು ಮಾಡಿದ ತಪ್ಪಿಗೆ ಪೊಲೀಸ್ ಅವ್ರ ಮೇಲೆ ಹಾಕಿದ್ರೆ ಏನು ತಪ್ಪಿದೆ? ಅವ್ರು ಪೊಲೀಸವ್ರು ಆಲ್ರೆಡಿ ಹೇಳಿದ್ರಂತೆ, ಇಲ್ಲ ಸರ್ ಬೇಡ ಆಗೋದಿಲ್ಲ, ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಮೇಲೂ ಇವ್ರು ಯಾಕೆ ಬಲವಂತವಾಗಿ ಅವರಿಗೆ ಮಾಡಬೇಕು ಅಂತ ಹೇಳಿದ್ರು? ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಂದ್ರೆ ಎಷ್ಟು ಜನ ಸಲಹೆ ತೊಗೋಬೇಕು? ನೀವು ಗೌರ್ಮೆಂಟಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ನಾನು ಕೇಳೋದು. ನೀವು LLB ಓದಿದ್ದೀರಲ್ವ ಸಿದ್ದರಾಮಯ್ಯ ಅವರೇ, ನಿಮಗೆ ಗೊತ್ತಿಲ್ಲ ಇಷ್ಟು ಮಾತ್ರ ಹೆಂಗೆ ಆರ್ಗನೈಸ್ ಮಾಡಬೇಕು ಅಂತ? ಇಲ್ಲೇ DK ಶಿವಕುಮಾರ್ ಅವ್ರು ಬಂದ್ರಲ್ವಾ ಬಾಡಿ ಹತ್ರ, ಅವಾಗ ನಾವು ಅವ್ರ ಹತ್ರ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಲ್ವಾ? ಪೊಲೀಸ್ ಸಿಬ್ಬಂದಿ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಬೇಡ ಸರ್ ಇಷ್ಟೆಲ್ಲ ಆಗೋಗಿದೆ, ನಮ್ಮ ಮಗುನ ನಮಗೆ ಕೊಟ್ಬಿಡಿ ಅಂದರೆ ಯಾವ ಇದಕ್ಕೋಸ್ಕರ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರಿ? ನನಗೆ ಅದು ಬೇಕೇ ಬೇಕು, ನೀವು ಹೇಳಲೇಬೇಕು ಅದನ್ನು ನನಗೆ. ಯಾವ ವಿಷಯಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ನಮ್ಮ ಮಗುಗೆ? ಅಲ್ಲಿ ಮರ್ಡರ್ ಆಗಿತ್ತಾ, ಇಲ್ಲ ಬೇರೆ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ರ ಅವರು? ಏನೂ ಇಲ್ವಲ್ಲ. ಗೌರ್ಮೆಂಟಿಂದ ಆಗಿದ್ದ ಮಿಸ್ಟೇಕಿಂದ ನನ್ನ ಮಗು ಸತ್ತೋಯ್ತು. ಅದರಿಂದ ನೀವು ಏನಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ? ಅಷ್ಟು ಜನ ಹತ್ರ ರಿಕ್ವೆಸ್ಟ್ ಮಾಡಿದ್ರಲ್ಲ ನಾವು, ಅದಕ್ಕೆ ನೀವು ಆನ್ಸರ್ ಕೊಡಬೇಕು ನನಗೆ. ಕೊಟ್ಟಿಲ್ಲ ಅಂದರೆ ನಾನು ಬಿಡಲ್ಲ. ನಾನು ಕೇಸ್ ಫೈಲ್ ಮಾಡೇ ಮಾಡ್ತೀನಿ ಹೈಕೋರ್ಟಲ್ಲಿ, ನಾನು ಬಿಡಲ್ಲ. ಸರ್ಕಾರ ತೆಗೆದುಕೊಂಡ ನಿಲುವು ಕ್ರಮಗಳು ನಿಮಗೇನು ಅನಿಸುತ್ತೆ? ತಪ್ಪು ನಿರ್ಧಾರ ಸರ್, ತಪ್ಪು ನಿರ್ಧಾರ, ತಪ್ಪು ಕ್ರಮ ತಗೊಂಡಿದ್ದಾರೆ. ನಿಮಗೆ ಆಯೋಜನೆ ಮಾಡೋಕ್ಕಾಗಲಿಲ್ಲ, ಇಲ್ಲ ನಿಭಾಯಿಸೋಕ್ಕಾಗಲಿಲ್ಲ ಅಂದರೆ ಹೋಗಬಾರ್ದು, ಮಾಡಬಾರ್ದು. ಗೌರ್ಮೆಂಟಲ್ಲಿ ನಿಮ್ಗೆ ಅಷ್ಟು ದೊಡ್ಡ ಪವರ್ ಇದೆ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಇಷ್ಟು ಜನ ನಿಮಗೆ ಗೋಟ್ ಹಾಕಿ ಗೆಲ್ಸಿದ್ದೇನಿಕ್ಕೋಸ್ಕರ? ಒಳ್ಳೆ ಸರ್ಕಾರ ಬರಲಿ, ಒಳ್ಳೇದಾಗಲಿ ಜನಕ್ಕೆ ಅಂತ. ಈ ಥರ ಅನ್ಯಾಯವಾಗಿ ಸಣ್ಣ ಸಣ್ಣ ಮಕ್ಕಳು ಸಾಯಲಿ, ನಿಮಗೆ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ RCB ಅವ್ರನ್ನ ಕರೆಸೋ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ನೋಡಿ ಖುಷಿ ಪಟ್ಟರು RCB ಟೀಮ್ನ. ಕರೆಸಿ ಇಂಥ ಅನಾಹುತ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿತ್ತು? ಇದರಲ್ಲಿ ನಿಮ್ಮ ಮಕ್ಕಳು ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ನಾನು ಕೇಳ್ತೀನಿ. ನಿಮ್ಮ ಮಕ್ಕಳನ್ನೆಲ್ಲ ಸೇಫ್ ಗಾರ್ಡ್ ಮಾಡಿಕೊಂಡು VIP ಪಾಸಲ್ಲಿ ಕರ್ಕೊಂಡೋಗಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ರಲ್ಲ ವಿರಾಟ್ ಕೊಹ್ಲಿ ಜೊತೆ. ಬೇರೆ ಮಕ್ಕಳು ಜೀವನ ಅಂದರೆ ಅಷ್ಟೊಂದು ಚೀಪಾ ಸರ್ ನಿಮಗೆ? ಒಂದು ಮಗು ಜೀವನ ವಾಪಸ್ ಕೊಡೋಕ್ಕಾಗತ್ತಾ ನಿಮ್ಮ ಸರ್ಕಾರ? ಅಲ್ಲ ನೀವು 22 ವರ್ಷದ ಮಗುನ ವಾಪಸ್ ಕೊಡ್ತೀರಾ? ಹೇಳ್ರಿ. ಕೊಡಂಗಿದ್ರೆ ಮಾತಾಡಬೇಕು, ಇಲ್ಲಾಂದ್ರೆ ಯಾವ ಪ್ರೋಗ್ರಾಮ್ ಮಾಡಬೇಡ್ರಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡ್ರಿ. ಏನಕ್ಕೆ ಮಾಡ್ತೀರಿ ಇಂಥ ಪ್ರೋಗ್ರಾಮ್ಗೆಲ್ಲ? ನಿಮ್ಮ ಹೆಸರು ಉಳಿಸ್ಕೊಳ್ಳೋಸ್ಕೋಸ್ಕರ ಯಾಕ್ರಿ ಇಷ್ಟೊಂದು ಜನ ಜೀವ ತೆಗಿತೀರಾ? 11 ಜನ ಮಕ್ಳು ಏನ್ರಿ ಪಾಪ ಮಾಡಿದ್ರು ನಿಮಗೆ? ಏನ್ರಿ ಪಾಪ ಮಾಡಿದ್ರು? ನೀವು ಆರಾಮಾಗಿ ಕೂತ್ಕೊಂಡು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಇವತ್ತು ಆ ಲಕ್ಷ ಕೊಟ್ಟರು ನಮ್ಮ ಮಕ್ಕಳು ಬರಲ್ವಲ್ಲರಿ. ಇದಕ್ಕೇನು ಆನ್ಸರ್ ಕೊಡ್ತೀರಾ? ಕೊಡ್ರಿ ಗೌರ್ಮೆಂಟ್ ಅವರು.